ಕ್ಲೀನ್ ಎಲ್ಲ ಆದಮೇಲೆ ನೋಡಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಹಚ್ಚಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಡೈಲಿ ವ್ಲಾಗ್. ಇವತ್ತು ನಾನು ಈ ವ್ಲಾಗಲ್ಲಿ ಏನೇನು ತೋರಿಸಿದ್ದೀನಿ ಅಂದರೆ, ಮೋಸ್ಟ್ ಫೇಮಸ್ ಆಗಿರುವಂಥ ಎಲ್ಲ ಸೆಲೆಬ್ರಿಟಿಗಳು ಯೂಸ್ ಮಾಡುವಂಥ ABC ಡ್ರಿಂಕ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಾನು ಸ್ಟಾರ್ಟ್ ಮಾಡೋಣ ABC ಡ್ರಿಂಕ್ ಕುಡಿಯೋಕ್ಕೆ, ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ ಅಂತೆಲ್ಲ ತುಂಬ ಹೈಪ್ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಟ್ರೈ ಮಾಡೋಣ, ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡಿದ್ದೀನಿ. ಬಟ್ ನಾನು ABC ಡ್ರಿಂಕಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ನಾನು ಎಕ್ಸಾಕ್ಟ್ಲಿ ಅಲ್ಲಿ ಏನು ಹಾಕಿರ್ತಾರೋ, ABC ಅಂದರೆ ಆ್ಯಪಲ್, ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಅಂತ. ನಾನು ಆ್ಯಕ್ಚುಲಿ ಆ್ಯಪಲ್ ಹಾಕಿಲ್ಲ, ಅದ್ರ ಬದಲು ಆಮ್ಲ ಯೂಸ್ ಮಾಡಿದ್ದೀನಿ. ಆಮ್ಲ ಅಂದರೆ ನೆಲ್ಲಿಕಾಯಿ ಅಂತಾರಲ್ವ, ನೆಲ್ಲಿಕಾಯಿ ಯೂಸ್ ಮಾಡಿಬಿಟ್ಟು ಮಾಡಿರೋದು. ಸೊ ನೋಡಿ, ಅದಾದಮೇಲೆ ಇನ್ನು ಕೆಲವೊಂದೆಲ್ಲ ಫೇಸ್ ಪ್ಯಾಕ್ ತೋರಿಸಿದ್ದೀನಿ. ಒಂದು ಫೇಸ್ ಪ್ಯಾಕ್ ಯಾವ ಥರ ಯೂಸ್ ಮಾಡೋದು ಅಂತ ಲಾಸ್ಟ್ ವ್ಲಾಗಲ್ಲಿ ಒಂದು ತೋರಿಸಿದ್ದೆ ಅಲ್ವಾ, ಅದೇ ಥರ ಈ ವ್ಲಾಗಲ್ಲೂ ಒಂದು ಫೇಸ್ ಪ್ಯಾಕ್ ತೋರಿಸಿದ್ದೀನಿ. ನೆಕ್ಸ್ಟು ನಮ್ಮ ಮನೇಲಿ ರೋಬೋ ಕ್ಲೀನ್ ಹೇಗೆ ನನಗೆ ಹೆಲ್ಪ್ ಮಾಡಿದೆ ಅಂತ ತೋರಿಸಿದ್ದೀನಿ. ನಾನು ಅದನ್ನೇ ಯೂಸ್ ಮಾಡ್ಕೊತಾ ಬಂದಿರೋದು. ಹಾಗಾಗಿ ಅದು ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ನನಗೆ ಯೂಸ್ಫುಲ್ ಆಗಿದೆಯೋ ಇಲ್ಲೋ ಅಂತ ಹೇಳಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಒಂದು 2 ಕ್ಯಾರೆಟು, ಒಂದು ಬೀಟ್ರೂಟು, ಒಂದು 7ರಿಂದ 8 ಆಗೋಷ್ಟು ಆಮ್ಲ ತಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಬೇಯಿಸೋದೆಲ್ಲ ಏನೂ ಬೇಕಾಗಿಲ್ಲ, ಡೈರೆಕ್ಟಾಗಿ ಹಾಗೆ ಮಿಕ್ಸರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊಬೇಕಾಗುತ್ತೆ ಅಷ್ಟೇ. ಈ ABC ಡ್ರಿಂಕು ತುಂಬ ಕುಡಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ, ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟರು, ಆಮೇಲೆ ನಮ್ಮ ಬಾಡಿಲಿ ಡಿಟಾಕ್ಸ್ ಮಾಡುತ್ತೆ, ಅಂದರೆ ಕ್ಲೀನ್ ಮಾಡುತ್ತೆ ನಮ್ಮ ಬಾಡಿನೆಲ್ಲ. ಆಮೇಲೆ ಐಸೈಟ್ಗೆಲ್ಲ ಒಳ್ಳೆಯದು, ಸ್ಕಿನ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ, ಆಮೇಲೆ ಡೈಜೆಷನ್ಗೆ ಒಳ್ಳೆಯದು. ಹೀಗೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಹಾರ್ಟ್ಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ನೋಡೋಣ, ಟ್ರೈ ಮಾಡೋಣ, ಏನೇನು ಬೆನಿಫಿಟ್ಸ್ ಸಿಗುತ್ತೆ ನೋಡೋಣ ಅಂತ ಮಾಡೋಣ ಅಂತ ಹಾಕ್ಕೊತಾ ಇದ್ದೀನಿ. ಇದನ್ನು ಮಾಡಿಬಿಟ್ಟು ನಾನು ಫ್ರೀಝರಲ್ಲಿ ಇಟ್ಕೊತೀನಿ. ಸೊ ಡೈಲಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ದಿನ ಇದನ್ನು ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಇದನ್ನು ಒಂದೇ ಅಟ್ ಎ ಟೈಮ್ ಮಾಡಿ ಇಟ್ಕೊಂಡ್ಬಿಟ್ರೆ, ಫ್ರೀಸ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ನೋಡಿ, ಈ ಥರ ಫಿಲ್ಟ್ರ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನೀರೆಲ್ಲ ಏನೂ ಹಾಕೋಂಗಿಲ್ಲ, ಹಾಗೆ ಡೈರೆಕ್ಟಾಗಿ ಅದಷ್ಟೇ ಗ್ರೈಂಡ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಶೋಧಿಸಿ. ಆಮೇಲೆ ಅದ್ರ ರೆಸಿಡ್ಯೂ ಏನು ಉಳಿದಿರುತ್ತೆ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ದೋಸೆಗೆ, ಚಪಾತಿ ಹಿಟ್ಟು ಜೊತೆಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಅದರಲ್ಲಿ ತುಂಬ ಫೈಬರ್ ಅಂಶ ಇರುತ್ತೆ, ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ನೋಡಿ, ಈ ಥರ ನಾನು ಐಸ್ ಕ್ಯೂಬ್ಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಟ್ರೇಗೆ ಹಾಕ್ಬಿಟ್ಟು ಎಲ್ಲ ಫ್ರೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಡೈಲಿ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಎತ್ತಿಟ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದು ಅಷ್ಟೇ. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಇರಲ್ವಲ್ಲ, ಹಾಗಾಗಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಒಂದು ಪಟ್ ಅಂತ 2 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಈ ಥರ ಐಸ್ ಟ್ರೇಗೆ ಹಾಕ್ಬಿಟ್ಟು ನಾನು ನೈಟೇ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ದಿನ ಎದ್ಬಿಟ್ಟು ಇದನ್ನು ಕ್ಯೂಬ್ಸ್ ಎಲ್ಲ ತೆಗೆದ್ಬಿಟ್ಟು ಒಂದು ಲೋಟ ನೀರಿಗೆ, ನೋಡಿ ಈ ಥರ ಆಗಿತ್ತು, ಫುಲ್ ಗಟ್ಟಿಯಾಗಿರುತ್ತೆ. ಇದನ್ನ ಎತ್ತಿ ಒಂದು ಜಿಪ್ ಲಾಕ್ ಬ್ಯಾಗ್ ಯಾವ್ದಾದ್ರು ಹಾಕಿ ಇಟ್ಕೊಬೋದು. ನಾನು ಹಾಗೆ ಇಟ್ಕೊಂಡಿದ್ದೀನಿ ಟ್ರೇನಲ್ಲಿ, ಹಾಗೆ ಇರಲಿ ಅಂತ. ನನಗೆ ಎಷ್ಟು ಬೇಕೋ ಅಷ್ಟು ಆವಾಗ ತೆಕ್ಕೊಂಡು ಹಾಕ್ಕೊತೀನಿ. ನೋಡಿ, 5ರಿಂದ 6 ಈ ಥರ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಬಿಸಿಯಾಗಿರೋ ನೀರನ್ನು ಹಾಕ್ಕೊಂಡ್ರೆ ನಮಗೆ ABC ಡ್ರಿಂಕ್ ರೆಡಿ ಆಗುತ್ತೆ. ಇದರಲ್ಲಿ ಏನು ಸಕ್ಕರೆ ಅಂಶ ಏನೂ ಇರಲ್ಲ. ಅದರದ್ದು ಏನು ನ್ಯಾಚುರಲ್ ಆಗಿ ಏನು ಬೀಟ್ರೂಟು, ಕ್ಯಾರೆಟ್ ಹಾಗೆ ಆಮ್ಲದಲ್ಲಿ ಏನಿರುತ್ತೋ ಅಷ್ಟೇ ಇರೋದು. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡಿಕೊಂಡು ಕುಡಿದೆ. ಚೆನ್ನಾಗಿತ್ತು ಟೇಸ್ಟು. ಸ್ವೀಟೆಲ್ಲ ಏನೂ ಜಾಸ್ತಿ ಇರಲ್ಲ, ಬಟ್ಟು ಕುಡಿಯೋಕ್ಕಾಗಲ್ಲ ಅಂತ ಏನಿಲ್ಲ, ಆರಾಮಾಗಿ ಕುಡಿಬೋದು. ಚೆನ್ನಾಗಿ ಒಂಥರ ಟೇಸ್ಟ್ ಇರುತ್ತೆ. ಹುಳಿ, ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಕುಡಿಬೋದು, ಚೆನ್ನಾಗಿರುತ್ತೆ. ಬಿಟ್ಟು ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ರಸ ತೆಗೆದ್ಮೇಲೆ ಉಳಿಯುತ್ತಲ್ವ, ಇದರಲ್ಲಿ ತುಂಬ ಫೈಬರಿನ ಅಂಶ ಇರುತ್ತೆ. ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಪರಾಟ ಥರ ಆಗುತ್ತೆ, ಅಂದರೆ ಸ್ವಲ್ಪ ಉಪ್ಪಷ್ಟೇ ಹಾಕ್ಕೊಂಡಿದ್ದೀನಿ, ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ನೋಡೋಣ, ಇದಕ್ಕೇನು ಬೇಕಾಗೋದಿಲ್ಲ, ಒಂದು ಸ್ವಲ್ಪ ಚಟ್ನಿ ಪುಡಿ ಇದ್ದರೂ ಓಕೆ, ಅಥವಾ ಕಾಯಿ ಚಟ್ನಿ ಮಾಡಿಕೊಂಡ್ರೂ ನಡೆಯುತ್ತೆ, ಅಥವಾ ಮೊಸರಲ್ಲೇ ಹಾಕ್ಕೊಂಡು ತಿನ್ಬೋದು, ಏನಾದರೂ ಹಾಕ್ಕೊಬೋದು. ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಫ್ರೆಶ್ ಆಗಿ ಬಂದೆ ತಿಂಡಿ ಮಾಡೋಣ ಅಂತ. ಇದು ಅಂತ ನೋಡೋಕ್ಕಾಗೋದಿಲ್ಲ, ಪಟ್ಪಟ ಅಂತ ಯಾವುದಾಗುತ್ತೋ
ಅದನ್ನು ಮಾಡ್ಕೊತಾ ಹೋಗ್ತೀನಿ. ತುಂಬ ಕ್ಲೀನು ಅದು ಇದು ಅಂತೆಲ್ಲ ಅದನ್ನೆಲ್ಲ ಆಮೇಲೆ ನಾನು ನೋಡ್ಕೊತೀನಿ. ಎಲ್ಲ ಮುಗಿದ್ಮೇಲೆ ಒಂದ್ಸಲ ನನ್ನ ಲಂಚ್ ಬಾಕ್ಸಿಗೆ ಏನು ಮಾಡೋದಿರುತ್ತೋ ಅದನ್ನು ಮಾಡಿಬಿಟ್ಟು ಕಳಿಸ್ಕೊಂಡ್ಬಿಟ್ರೆ ನಂಗೆ ಸಮಾಧಾನ. ಹಾಗಾಗಿ ರಾತ್ರಿ ನೈಟೇ ನಾನು ಆ್ಯಕ್ಚುಲಿ ಕ್ಲೀನ್ ಮಾಡಿ ಮಲಗಿರ್ತೀನಿ. ಅದು ಹಾಗಾಗಿ ಅಷ್ಟೊಂದೇನು ಬೆಳಗ್ಗೆ ಅದು ಇದು ಬಿಜಿ ಬಿಜಿ ಅನಿಸಲ್ಲ. ಸೊ ಎಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡೆ. ಸ್ಮಾಲ್ ಬ್ಯಾಕ್ಟೀರಿಯಾಸ್ಗಳು ಇರ್ತವೆ ಇದರಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗಲೂ ಮೊಳಕೆ ಬರ್ಸಿರೋದ್ರಿಂದ ಒಂದ್ಸಲ ನೀರು ಹಾಕಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ಇಲ್ಲಿ ನಾನು ಚಪಾತಿಗೆ ಹೆಸರು ಕಾಳು ಮೊಳಕೆ ಬರ್ಸಿರೋದ್ರು ಪಲ್ಯ ಮಾಡ್ಕೊತಾ ಇದ್ದೀನಿ. ಅದನ್ನೇ ಮೊಳಕೆ ಕಾಳನ್ನ ಇವಾಗ ಜಸ್ಟ್ ಹಾಕಿದ್ದು. ಪಲ್ಯಕ್ಕೆ ಕಾಳೆಲ್ಲ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಟು ಆ ಕಡೆ ರೆಡಿ ಆಗ್ತಾಯಿದೆ. ಇಲ್ಲಿ ನಾನು ಚಪಾತಿ ಲಟ್ಸ್ಕೊಳ್ಳೋಣ, ಏನು ಪರಾಟ ಅದು ಬೀಟ್ರೋಟ್ ಎಲ್ಲ ಹಾಕಿ ಮಾಡಿದ್ನಲ್ಲ ಅದನ್ನು ಮಾಡೋಣ ಅಂತ ಲಟ್ಸ್ಕೊತಾ ಇದ್ದೀನಿ. ಪಟ್ಪಟ ಅಂತ ಪರಾಟ ಬೇಯಿಸ್ಕೊಂಬಿಟ್ರೆ ಲಂಚ್ ಬಾಕ್ಸು ರೆಡಿ ಆಗಿಬಿಡುತ್ತೆ. ನಮಗೆ ಬ್ರೇಕ್ಫಾಸ್ಟ್ ಕೂಡ ಅದೇ ಇವತ್ತು, ತಿಂಡಿನೂ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಲಟ್ಸೋಕೆ ಬರ್ತಾಯಿಲ್ಲ, ಸ್ವಲ್ಪ ದಪ್ಪ ಅಂದರೆ ಗಟ್ಟಿಯಾಗಿ ಕಲಿಸ್ಕೊಬೇಕು. ಯಾಕಂದರೆ ಆ ABC ಏನು ಇದೆಯಲ್ವ, ರೆಸಿಡ್ಯೂ ಇದೆಯಲ್ವ, ಅದರಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದು ಆಮೇಲೆ ಬಿಟ್ಕೊಳ್ಳುತ್ತೆ ಹಿಟ್ಟು ಕಲಸಾದ್ಮೇಲೆ. ಸೊ ಆದಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಅದು ಸರಿ ಆಗ್ತಿತ್ತು. ನಾನು ಸ್ವಲ್ಪ ಮೆತ್ತೆ ಸಾಫ್ಟಾಗಿ ಮಾಡೋಣ ಅಂತ ನೀರಾಗಿ ಕಲಿಸ್ಕೊಂಡಿದ್ದೆ, ಅದು ಇನ್ನೂ ಜಾಸ್ತಿ ನೀರು ಬಿಟ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟಿದ್ದು ಚೆನ್ನಾಗಿ ಹಾಗೆ ಏನು ನೀರಿಲ್ದಿನ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಏನು ನೀರು ಹಾಕ್ಕೊಳ್ಳೋದು ಬೇಕಾಗೋದಿಲ್ಲ. ಇಷ್ಟೇ. ಇದನ್ನ ಇವಾಗ ಮುಖಕ್ಕೆ ಅಪ್ಲೈ ಮಾಡಿದರೆ ಆಯ್ತು ಅಷ್ಟೇ. ಇವಾಗ ಇದೇನು ಪೇಸ್ಟ್ ಇಟ್ಕೊಂಡಿದ್ದೀನಲ್ವ, ಇದನ್ನು ನಾನಿವಾಗ ಮುಖಕ್ಕೆ ಹಚ್ಕೊಂಡು ತೋರಿಸ್ತೀನಿ. ಟ್ರೈ ಮಾಡಿ ನೋಡಬೇಕು. 1 ಸಲ 2 ಸಲಕ್ಕೆಲ್ಲ ಇದೇನು ಹೋಗಲ್ಲ. ತಿಂಗಳಾನುಗಟ್ಟಲೆ ಅಂದರೆ 3-6 ತಿಂಗಳು ಆ ಥರ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಏನೋ ಒಂದು ಸ್ವಲ್ಪ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ಯಾವುದಾದ್ರೂ ಅಷ್ಟೇ ಅಲ್ವ, ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ಅಷ್ಟೇ ಸಿಗೋದು. ಪದೇ ಪದೇ ಚೇಂಜ್ ಮಾಡೋದು ಆ ಥರ ಮಾಡಿದ್ರೆ ಈ ಥರ ಹಚ್ಚಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ಇದನ್ನು ರಿಮೂವ್ ಮಾಡ್ತೀನಿ. ಮುಖ ಫುಲ್ ವಾಶ್ ಮಾಡ್ಕೊಂಬಂದೆ ನೋಡಿ, ಈ ಥರ ಆಗಿದೆ. ಇದಾದಮೇಲೆ ಏನಾದರೂ ಮಾಯ್ಶ್ಚರೈಸರ್ ಏನಾದರೂ ಸ್ವಲ್ಪ ಹಚ್ಕೊಂಡ್ರೆ ಆಯ್ತು ಅಷ್ಟೇ. ರೆಗ್ಯುಲರಾಗಿ ಏನೋ ಹೇಳಿದ್ನಲ್ಲ, ರೆಗ್ಯುಲರಾಗಿ ಯೂಸ್ ಮಾಡುತ್ತಾ ಬಂದರೆ ಗ್ಯಾರಂಟಿ ಸಿಗುತ್ತೆ ರಿಸಲ್ಟ್. ನಾನು ಆದಷ್ಟು ಈ ಥರದ್ದೇ ಮನೆಯಲ್ಲೇ ಯಾವುದ್ಯಾವುದು ಸಿಗುತ್ತೋ ಫೇಸ್ ಪ್ಯಾಕ್ಗಳು ಮಾಡೋಕ್ಕೆ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಲೈಟಾಗಿ ಮಾಯ್ಶ್ಚರೈಸರ್ ಹಚ್ಕೊಂಡೆ ಅಷ್ಟೆ. ಸಾಫ್ಟಾಗಿ ತುಂಬ ಒಂಥರ ಫ್ರೆಶ್ ಅಂತ ಅನಿಸುತ್ತೆ. ಇವತ್ತು ಈ ರೋಬೋಟ್ ಹೇಗೆ ಕ್ಲೀನ್ ಮಾಡುತ್ತೆ ಅಂತ ತೋರಿಸ್ತೀನಿ. ಮನೇನ ಇಲ್ಲಿ ಕೆಳಗಡೆ ವಾಟರ್ ಟ್ಯಾಂಕ್ ಇರುತ್ತೆ. ಈ ಥರ ಇಲ್ಲಿ ನಾವು ವಾಟರ್ ಫಿಲ್ ಮಾಡಬೇಕು. ಎಷ್ಟು ಅಂತ ಡೈರೆಕ್ಷನ್ ಕೊಟ್ಟಿರ್ತಾರೆ ಅಷ್ಟು ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಇದು ಮಾಪು, ಏನು ಒರೆಸ್ತೀವಲ್ವ ಒರೆಸೋ ಬಟ್ಟೆ, ಇದನ್ನು ಕೂಡ ನಾವು ಡೈಲಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಡಬೇಕು. ಇದನ್ನ ಕೂಡ ಡೈಲಿ ಬೆಳಗ್ಗೆ ವಾಶ್ ಮಾಡಿ ಒಣಸಿಡ್ಬೇಕು. ನಾವೇನು ಕ್ಲೀನ್ ಮಾಡ್ತೀವಲ್ಲ ಕ್ಲೀನ್ ಆದಮೇಲೆ. ಆಮೇಲೆ ನೆಕ್ಸ್ಟು ನಾವು ಯಾವಾಗ ಯೂಸ್ ಮಾಡ್ತೀವೋ ನೀರು ಫಿಲ್ ಮಾಡ್ಕೊಬೇಕು. ಇಷ್ಟು ಮಾಡಿಬಿಟ್ಟು ಈ ಥರ ಹಾಕಿದರೆ ಅದು ಫಿಲ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದು ಸ್ಟಾರ್ಟ್ ಆಯಿತು. ನಾವು ಎಷ್ಟು ವಾಟರ್ ಲೆವೆಲ್ ಬೇಕು, ಆಮೇಲೆ ಬರೀ ವ್ಯಾಕ್ಯೂಮಾ ಅಥವಾ ವ್ಯಾಕ್ಯೂಮ್ ಆ್ಯಂಡ್ ಮಾಪಾ ಎಲ್ಲದೂ ಅಲ್ಲಿ ಆಪ್ಷನ್ ಇರುತ್ತೆ. ಅದನ್ನು ಚೂಸ್ ಮಾಡಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ಹಾಗೆ ಈ ಥರ ಸ್ಟಾರ್ಟ್ ಮಾಡಿದಾಗ ಏನು ಈ ಥರ ಎಲ್ಲ ನೆಲದ ಮೇಲೆ ಏನೂ ಇರಬಾರ್ದು. ಈ ಥರ ನೆಲದ ಮೇಲೆಲ್ಲ ಏನೂ ಇರಬಾರ್ದು. ನೀಟಾಗಿ ನೆಲ ಎಲ್ಲ ಫುಲ್ ಖಾಲಿ ಇರಬೇಕು. ಮ್ಯಾಟ್ ಎಲ್ಲ ಏನೂ ಇರಬಾರ್ದು. ಕೆಲವೊಂದಿದೆ ಮ್ಯಾಟ್ಗಳು ಆಪ್ಷನ್ ಇರುತ್ತೆ, ಅದು ಅದ್ರ ಮೇಲೆ ಹತ್ಕೊಂಡು ಹೋಗುತ್ತೆ. ಆ ಥರದ್ದೇನು ಹೈ ಲೆವೆಲ್ ರೋಬೋ ಕ್ಲೀನರ್ ಅಲ್ಲ, ಇದು ಬೇಸಿಕ್ ನಮ್ಮ ಮನೇಲಿರೋದು. ಸೊ ಇದು
ಖಾಲಿ ನೆಲ ಅಷ್ಟೇ ಮಾಡ್ಕೊಂಡು ಹೋಗುತ್ತೆ. ಅದೇನೇ ಸ್ಪೇಸ್ ಕೆಳಗೆಲ್ಲ ಸೋಫಾ ಕೆಳಗೆಲ್ಲ ಹೋಗೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಸೊ ನಾವು ವಾಟರ್ ಲೆವೆಲ್ನ ಸೆಲೆಕ್ಟ್ ಮಾಡಿ ನಾನು ಹೈಯೇ ಇಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ಕ್ಲೀನ್ ಆಗುತ್ತೆ ಅಂತ. ಹಾಗೆ ಈಗ ಕ್ಲೀನ್ ಮಾಡ್ತಾ ಇದೀನಿ ನೋಡಿ. ಇದಿಷ್ಟು ಪಾರ್ಟ್ನ ಅದು ಹೋಗ್ತಾ ಇಲ್ಲ, ಯಾಕಂದ್ರೆ ಆಮೇಲೆ ಕವರ್ ಮಾಡುತ್ತೆ. ಅಲ್ಲಿ ಏನು ಅದು ಡಾಕ್ ಚಾರ್ಜಿಂಗ್ ಸ್ಟೇಷನ್ ಇದೆಯಲ್ವಾ ಅದ್ರದ್ದು, ಅದು ಇದೆ ಅಂತ ಅದು ಅವಾಯ್ಡ್ ಮಾಡ್ಕೊಂಡು ಅಷ್ಟು ಸ್ಪೇಸಲ್ಲಿ ಕವರ್ ಮಾಡಲ್ಲ. ಲಾಸ್ಟಲ್ಲಿ ಕಾರ್ನರ್ ಎಲ್ಲ ಕ್ಲೀನ್ ಮಾಡುತ್ತೆ ಒಂದ್ಸಲ, ಅವಾಗ ಕ್ಲೀನ್ ಆಗುತ್ತೆ. ಫಸ್ಟ್ ಏನಿದೆಯೋ ಈ ತರ ಸ್ಟೆಪ್ ಅಲ್ಲಿ ಹೋಗುತ್ತೆ. ನಾವು ಮ್ಯಾಪ್ ಮಾಡಿ ಇಟ್ಕೊಬಹುದು ಹೇಗ್ ಬೇಕೋ ಹಾಗೆ ಅಂತ, ಯಾವ ಸ್ಪೇಸಿಗೆ ಹೋಗ್ಬೇಕೋ ಅಷ್ಟೇ ಜಾಗ ಮ್ಯಾಪ್ ಮಾಡಿದ್ರೆ ಅದಲ್ಲಷ್ಟೇ ಕ್ಲೀನ್ ಮಾಡ್ಕೊಂಡ್ ಬರುತ್ತೆ. ಆ ತರನು ಆಪ್ಷನ್ ಇದೆ. ಬಟ್ ನಾನು ರ್ಯಾಂಡಮ್ ಆಗಿ ಹಾಗೆ ಬಿಡ್ತೀನಿ. ಅದು ಈ ತರ ಏನು ಈ ವೇಲ್ ಹೀಗೆ ಹೀಗೆ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬರುತ್ತೆ. ನೆಕ್ಸ್ಟ್ ಏನಿದೆ ಕಾರ್ನರ್ ಅಷ್ಟೇ ಹಿಂಗ ಮಾಡ್ಕೊಂತ ಬರುತ್ತೆ. 2 ಟೈಮ್ಸ್ ಕಾರ್ನರ್ ಕ್ಲೀನ್ ಮಾಡುತ್ತೆ, ಪ್ಲಸ್ 1 ಟೈಮ್ ಈ ತರ ನೆಲ ಫುಲ್ಲು ಲೆಫ್ಟ್ ಟು ರೈಟ್ ಆ ತರ ಕ್ಲೀನ್ ಮಾಡ್ಕೊಂತ ಹೋಗುತ್ತೆ. ನೋಡಿ ಎಲ್ಲೆಲ್ಲಿ ಜಾಗ ಇದೆಯೋ ಎಲ್ಲ ಕಡೆನೂ ಹೋಗುತ್ತೆ. ಇವನ್ ಆ ಟೇಬಲ್ ಕೆಳಗೂ ಹೋಗುತ್ತೆ, ಚೇರ್ ಕೆಳಗೂ ಹೋಗುತ್ತೆ. ಅದು ಆಮೇಲೆ ತೋರಿಸ್ತೀನಿ. ನನ್ಗಂತೂ ಇದರಿಂದ ತುಂಬಾನೇ ಈಸಿ ಆಗಿದೆ ಕೆಲಸ. ಆರಾಮಾಗಿ ಅದ್ರ ಪಾಡಿಗೆ ಅದು ಮಾಡ್ಕೊಂತಾ ಇರುತ್ತೆ. ನಾನು ಏನ್ ಬೇಕಾದ್ರೂ ಕೆಲಸ ಮಾಡ್ಕೊಬಹುದು. ಕಿಚನ್ ಅಲ್ಲಿ ಹೋಗಿ ಅಡಿಗೆ ಮಾಡ್ಕೊಂತಾ ಇರ್ಬೋದು ಆರಾಮಾಗಿ ಬಿಟ್ಬಿಟ್ಟು. ಸೊ ಹಾಗಾಗಿ ನಾನು ಇದನ್ನ ತುಂಬಾ ಒಂದು 2-3 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನೋಡಿ ಕಾರ್ನರ್ ಕ್ಲೀನಿಂಗ್ ಅನ್ನಲ್ವಾ, ಅದು ಗೋಡೆ ಸೈಡ್ ನಾವು ಯಾವ ರೂಮಲ್ಲಿ ಬಿಟ್ಟಿರ್ತೀವೋ ಅದನ್ನು ಆ ರೂಮಿನ ಗೋಡೆ ಸುತ್ತಲೂ ಅದಷ್ಟೇ ಗೋಡೆ ಸೈಡಲ್ಲಿ ಅಷ್ಟೇ ಕ್ಲೀನ್ ಮಾಡ್ಕೊತ ಬರುತ್ತೆ. ಅದೇ ಕಾರ್ನರ್ ಕ್ಲೀನಿಂಗ್ ಅಂತ ಹೇಳಿದ್ನಲ್ಲ, ಅದೇ 2 ಸಲ ಅದೇ ಥರ ಫುಲ್ಲು ಇಡೀ ರೂಮ್ನ ರೌಂಡ್ ಹಾಕುತ್ತೆ 2 ಟೈಮ್ಸು. ಅದಾದಮೇಲೆ ಅದು ಸ್ಟಾಪ್ ಆಗಿಬಿಟ್ಟು ಕ್ಲೀನಿಂಗ್ ಕಂಪ್ಲೀಟೆಡ್ ಅಂತ ವಾಪಸ್ ಹೋಗ್ಬಿಟ್ಟು ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಅದಾಗೆ ಹೋಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ಅಂತ ಒಂದು ಮೊಬೈಲ್ ಆ್ಯಪ್ ಇರುತ್ತೆ. ಆ ಆ್ಯಪ್ ಮುಖಾಂತರ ನಾವು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡ್ಬೋದು. ಅದಕ್ಕೆ ವಾಟರ್ ಲೆವೆಲ್ ಎಷ್ಟು ಬೇಕು, ಆ ಥರ ಯಾವಾಗ ಸ್ಟಾರ್ಟ್ ಮಾಡಬೇಕು, ಸ್ಕೆಡ್ಯೂಲ್ ಮಾಡೋದು, ಅದನ್ನೆಲ್ಲ ನಾವು ಆ್ಯಪ್ ಮುಖಾಂತರನೇ ಅದನ್ನು. ಇದನ್ನೆಲ್ಲ ಆದಮೇಲೆ ನೋಡಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ತೋರಿಸ್ತೀನಿ. ಇಲ್ಲಿರುತ್ತೆ ಈ ಕಂಪಾರ್ಟ್ಮೆಂಟಲ್ಲಿ. ಇದನ್ನು ಹಿಂಗೆ ಎತ್ಕೊಂಡ್ಬಿಟ್ರೆ ನೋಡಿ ನೋಡಿ ಎಷ್ಟು ಡಸ್ಟ್ ಕ್ಲೀನ್ ಮಾಡುತ್ತೆ ಅಂದರೆ. ಇದೇನು ಇವತ್ತು ಒಂದೇ ದಿನದಲ್ಲ, ನಾನು ಒಂದು ವೀಕ್ಲಿ ಒನ್ಸ್ ಇದನ್ನು ತೆಗೆದ್ಬಿಟ್ಟು ರಿಮೂವ್ ಮಾಡ್ತೀನಿ. ಡಸ್ಟ್ ಕಂಪಾರ್ಟ್ಮೆಂಟ್ ಡೈಲಿ ತೆಗಿಬೇಕು ಅಂತೇನಿಲ್ಲ. ಸೊ ಇಲ್ಲಿ ನೋಡಿ ಎಷ್ಟಿದೆ ಅಂತ ಡಸ್ಟು. ಇದೊಂದು ಇಲ್ಲಿಂದ ಎಲ್ಲ ಸಕ್ ಮಾಡಿ ಎಳ್ಕೊಳ್ಳುತ್ತೆ. ಅದು ಫುಲ್ಲು ಡಸ್ಟ್ ಇದೆ ಇದರೊಳಗಡೆ. ಇದಿರುತ್ತಲ್ವ ಡಸ್ಟ್ ಕಂಪಾರ್ಟ್ಮೆಂಟು, ಅದನ್ನು ಓಪನ್ ಮಾಡಿದ್ರೆ ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ನೋಡಿ. ಈ ಥರ ಇರುತ್ತೆ. ಇದನ್ನು ನಾನು ಇದನ್ನು ಒಂದು 15 ಡೇಸ್ಗೊಂದು ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡಿ ಆಮೇಲೆ ತಿರ್ಗಾ ವಾಪಸ್ ಹಾಕ್ತೀನಿ. ಇಲ್ಲಾಂದರೆ ಈ ಥರ ರಿಮೂವ್ ಮಾಡಿಬಿಟ್ಟು ಡಸ್ಟ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಅಷ್ಟೇ. ತುಂಬ ಗಲೀಜಾಗಿದ್ದಾಗ ಅಷ್ಟೇ ವಾಶ್ ಮಾಡ್ತೀನಿ. ಎವ್ರಿ ಟೈಮ್ ನಾವು ವಾಶ್ ಮಾಡಬೇಕಂತೇನಿಲ್ಲ. ಇಷ್ಟು ರಿಮೂವ್ ಮಾಡಿಬಿಟ್ಟು ಅದನ್ನು ಮತ್ತೆ ವಾಪಸ್ ಹಾಕ್ಬಿಟ್ರೆ ಅಷ್ಟೇ. ನೆಕ್ಸ್ಟ್ ಅದನ್ನೇ ಹಾಗೆ ನಾನು ತಗೊಂಡೋಗ್ಬಿಟ್ಟು ವಾಪಸ್ ಹಾಕಿ ಫಿಕ್ಸ್ ಮಾಡ್ತೀನಿ ಅಷ್ಟೇ. ತುಂಬಾ ಈಸಿ. ಇಲ್ಲೂ ಇರುತ್ತೆ, ಇಲ್ಲೊಂದಿಷ್ಟು ಕ್ಲೀನ್ ಮಾಡೋದಿರುತ್ತೆ. ಇಲ್ಲಿ ಏನಾದರೂ ಕೂದಲೆಲ್ಲ ಸಿಕ್ಕಾಕೊಂಡಿದ್ರೆ ಇಲ್ಲಿ ಕಟ್ ಮಾಡಬೇಕು. ಅದಕ್ಕೊಂದು ಕೊಟ್ಟಿರ್ತಾರೆ, ಅದರಲ್ಲಿ ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಕ್ಲೋಸ್ ಮಾಡಿದ್ರೆ ಆಯ್ತು ಅಷ್ಟೇ. ಆಮೇಲೆ ಅದು ಒರೆಸಿರೋ ಮ್ಯಾಪ್ ಇರುತ್ತಲ್ವ, ಅದು ಅಷ್ಟೇ ಈ ಥರ ನೋಡಿ ಗಲೀಜಾಗಿರುತ್ತೆ. ಇದನ್ನು ನಾವು ಎವ್ರಿ ಟೈಮ್ ನಾವು ಯೂಸ್ ಮಾಡ್ತೀವಲ್ವ, ಆವಾಗ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯ್ತು. ಒಂದ್ಸಲ ಅದು ಕಂಪ್ಲೀಟಾಗಿ ಕ್ಲೀನಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ನಾವು ಯಾವಾಗ ಯೂಸ್ ಮಾಡಬೇಕು ಅವಾಗ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದಾಗುತ್ತೆ, ಈಸಿ ಆಗುತ್ತೆ. ಸೊ ಇವಾಗ ಇದನ್ನು ನಾನು ಕ್ಲೀನ್ ಮಾಡಿ ಡ್ರೈ ಮಾಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ನಾವು ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೆಯದಾಗಲಿ.